ಶಿವಾಯ ನಮ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಿದ್ಧತಾಯಮ್ಮ ಗುರುವೇಶ್ವರನು. ಇವತ್ತಿನ ಮಹಾ ವಿಶೇಷವಾದ ಪೂಜೆ, ಮಹಾಲಕ್ಷ್ಮಿ ಅನುಗ್ರಹದಿಂದ ಅಕ್ಷಯ ತೃತೀಯ. ಶುದ್ಧ ಮಾಡಬೇಡಿ. ವಿಗ್ರಹ ಎಲ್ಲ ಇದ್ದರೆ ಅರ್ಶಿನ ನೀರಲ್ಲಿ ಹಾಕಿ ನೀವು ಅಭಿಷೇಕ ವಸ್ತ್ರ ಇಸ್ಕೊಂಡು ಬಂದರೆ ಅದನ್ನು ಫಸ್ಟು ಶುದ್ಧ ಮಾಡಿಬಿಡಿ. ಯಾಕಂದರೆ ಎಲ್ಲ ಕೈಯಲ್ಲೂ ಅದು ಸೇರಿ ಹೋಗ್ಬಿಟ್ಟು ಅದು ಬರುತ್ತಲ್ಲ, ಅದಕ್ಕೆ ಪನ್ನೀರಲ್ಲಿ ಡಿಪ್ ಮಾಡಿ, ಒಂದು ಚಿಕ್ಕ ಬಟ್ಟೆ ತಗೊಳ್ಳಿ, ಪನ್ನೀರಲ್ಲಿ ಡಿಪ್ ಮಾಡಿ ಆ ವಸ್ತ್ರನ ಶುದ್ಧ ಮಾಡಿಬಿಡಿ. ಧನ ಧಾನ್ಯಗಳು ನೀವು ತಂದರೆ ಅದೆಲ್ಲ ಹಾಗೆ ನೀವೊಂದು ಮಡಿಕೆ ಪಾತ್ರೆಯಲ್ಲಿ ಹಾಕಿ ಇಟ್ಕೊಳ್ಳಿ. ಚಿಕ್ಕ ಚಿಕ್ಕ ಮಡಿಕೆ ಇಸ್ಕೊಳ್ಳಿ, ತುಂಬ ಒಳ್ಳೆಯದು. ಮಡಿಕೆಯಲ್ಲಿ ನೀವು ಅಕ್ಕಿ, ಸಕ್ಕರೆ, ಕಲ್ಲುಪ್ಪಿದೆಲ್ಲ ಇಡಬೇಕು. ಆಚೆ ಬಂದು ನೀರು ಹಾಕಿಸಿ ರಂಗೋಲಿ ಹಾಕಿ, ತುಳಸಿ ಮಠ ಇದ್ದರೆ ಅದಕ್ಕೆ ಏನಾದರೂ ಒಂದು ವಸ್ತ್ರ ಒಂದು ಹಾಕಿ, ವಿಲಿದ ಎಲೆ, ಆಮೇಲೆ ಹೂವು, ಹಣ್ಣು, ತೀರ್ಥ ನೀವು ಇಟ್ಟು ಪೂಜೆ ಮಾಡಿ 2 ದೀಪ ಹಚ್ಚಿ, ಬಾಗಿಲ ಹತ್ರ 2 ದೀಪ ಹಚ್ಚಿ ಮಾವಿನ ತೋರಣ ಹಾಕಿ, ಮನೆಯಲ್ಲಿ ಪೂಜೆ ರೂಮಲ್ಲಿ ಹೂವಿನ ಅಲಂಕಾರ ಎಲ್ಲ ಮಾಡಿ, ಒಂದು ಚಿಕ್ಕ ಕಲಸ, ಲಕ್ಷ್ಮಿ ಫೋಟೋ ಇದ್ದರೆ, ವಿಗ್ರಹ ಇದ್ರೂ ಸರಿ, ಫೋಟೋ ಇದ್ದರೆ ಅಲಂಕಾರ ಮಾಡಿ, ಲಕ್ಷ್ಮಿ ಫೋಟೋ ಮುಂದೆ ಕುಬೇರ ಲಕ್ಷ್ಮಿ, ವಿಷ್ಣು ಲಕ್ಷ್ಮಿ ಈ ಥರ ಎಲ್ಲ ಫೋಟೋ ಇದ್ರೂ ಅಲಂಕಾರ ಮಾಡಿ, ಫೋಟೋ ಮುಂದೆ ಏನು ಇಡಬೇಕು, ಚಿಕ್ಕ ಕಲಸ ಇದ್ದರೆ ತುಂಬ ಒಳ್ಳೆಯದು. ತಟ್ಟೆನಲ್ಲಿ ಅರಿಶಿನ ಅಕ್ಕಿ ಹಾಕಿ, ತೀರ್ಥ ಸೊಂಬಲ್ಲಿ ತಾವು ನೀರು ತುಂಬಿಸಿ ಅದರಲ್ಲಿ ಅರಿಶಿನ, ಕುಂಕುಮ, ಪಚ್ಚೆ ಕರ್ಪೂರ, ವಿಭೂತಿ, ಗಂಧ, 9 ಎಲೆ ಇಟ್ಟು ಕಲಸ ತೆಂಗಿನಕಾಯಿನ ಶುದ್ಧ ಮಾಡಿ ಇಡಬೇಕು. ತಾವು ವಸ್ತ್ರ ಏನಾದರೂ ಈಸ್ಕೊಂಡು ಬಂದರೆ ಆ ಕಲಸಕ್ಕೆ ಹಾಕಿ ಅಲಂಕಾರವನ್ನು ಮಾಡಿ. 2 5 ಮುಖ ದೀಪ ಹಿಡಿರಿ. ಮಣ್ಣಿನ ದೀಪ ವಿಲಿದ ಎಲೆ ಮೇಲೆ 6 ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ, ಅದು ಒಂದೊಂದು ಹೂವನ್ನ 108 ಇಟ್ಕೊಳ್ಳಿ, ಅರ್ಚನೆ ಮಾಡಬೇಕು. ಆಮೇಲೆ ಚಿಕ್ಕ ಚಿಕ್ಕ ಮಡಿಕೆನಲ್ಲಿ ಆಗಲಿ, ಚಿಕ್ಕ ಚಿಕ್ಕ ಪಾತ್ರೆಯಲ್ಲಿ ಆಗಲಿ ಅಕ್ಕಿ, ಸಕ್ಕರೆ, ಕಲ್ಲುಪ್ಪು, ಧಾನ್ಯಗಳು ಏನಾದರೂ ಒಂದು, ಇನ್ನೊಂದರಲ್ಲಿ ಕಾಯಿನ್ಸ್ ಎಲ್ಲ ಇಟ್ಟು, ನವರತ್ನ ಏನಾದರೂ ಒಂದು, ಸಿಲ್ವರು, ಗೋಲ್ಡು ಏನಾದರೂ ಒಂದು ಇಡಬೇಕು ಅದರಲ್ಲಿ. ಇದೆಲ್ಲ ಮಹಾಲಕ್ಷ್ಮಿ ಮುಂದೆ ಇಟ್ಟು ಪ್ರಾರ್ಥನೆ ಮಾಡಿ, ನೈವೇದ್ಯ ಏನಾದರೂ ಒಂದು ಸ್ವೀಟ್ ಪೊಂಗಲು ಆ ಥರ ಸ್ವೀಟ್ ಏನಾದರೂ ಇಡಬೇಕು. ಇದೆಲ್ಲ ಇಟ್ಟಿದ ಮೇಲೆ ತಾವು ಮಹಾಲಕ್ಷ್ಮಿಗೆ ಅರ್ಚನೆ ಮಾಡಬೇಕು. ಕಲಸ ಪೂಜೆ 108 ಓಂ ಶ್ರೀಂ ಶ್ರೀಂ ಮಹಾಲಕ್ಷ್ಮಿಯೇ ನಮೋ ನಮಸ್ತುತೆ ಅಂತ 108 ಸಲ ಹೇಳಬೇಕು. ಇನ್ನೊಂದು 3 ಅಕ್ಷರ ಇದೆ, ವರ್ಗ ತರ್ಗ ಪೆರ್ಗ ಅಂತ 54 ಟೈಮ್ಸ್ ತಾವು ಹೇಳಿದರೆ ನಿಮಗೆ ಹಣ ಬರೋದು. ಅದನ್ನು ನೀವು ತೊಂದರೆ ಇಲ್ಲದೆ ಅದು ನಿಮಗೆ ಹೆಚ್ಚಾಗಬೇಕು ಮಾಡಿ. ಧನಧಾನ್ಯ ಸೆಲ್ವ ಸಕಲ ಭಾಗ್ಯವಾಗಿ ಇರಬೇಕು. ಪ್ರಪಂಚ ಪಂಚಭೂತ ಶಕ್ತಿ, ಕುಟುಂಬ ಸೌಭಾಗ್ಯವಾಗಿ ಇರಬೇಕಂತ ಪ್ರಾರ್ಥನೆ ಮಾಡಿ, ಮಹಾಲಕ್ಷ್ಮಿ ನಿಮಗೆ ಧನಧಾನ್ಯ ಸಕಲ ಭಾಗ್ಯನೂ ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊತೀನಿ. ಈ ಅಕ್ಷಯ ತೃತೀಯ ಬಂದು ತುಂಬ ವಿಶೇಷವಾದ ದಿನ, ಎಲ್ರಿಗೂ ಲಾಭ ಸಿಗಬೇಕಂತ ಪ್ರಾರ್ಥನೆ ಮಾಡ್ತೀನಿ. ಶಿವಾಯ ನಿಮಗೆ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ಸಲ್ಲಿ ಅಪ್ಡೇಟ್ ಮಾಡಿ. ಗುರುವೇಶ್ವರನು ಎಲ್ಲರೂ ಚೆನ್ನಾಗಿರ್ಬೇಕು.